ಜಿಮ್ಗೆ ಹೋಗಲು ಇಷ್ಟವಿಲ್ಲವೇ? ದುಬಾರಿ ಉಪಕರಣಗಳ ಮೇಲೆ ಹಣ ಖರ್ಚು ಮಾಡಲು ಇಷ್ಟವಿಲ್ಲವೇ? ಆದರೆ ಇನ್ನೂ ಒಂದು ಪವರ್ಫುಲ್ ಮಸ್ಕ್ಯುಲರ್ ಮತ್ತು ಫಿಟ್ ಬಾಡಿ ಬೇಕೇ, ರೈಟ್? ಹಾಗಿದ್ದರೆ ಕಂಗ್ರಾಟ್ಸ್, ನೀವು ಸರಿಯಾದ ವಿಡಿಯೋಗೆ ಬಂದಿದ್ದೀರಿ. ಯಾಕಂದರೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿದರೆ ಯಾವುದೇ ಜಿಮ್ ಇಲ್ಲದೆ ನಿಮ್ಮ ದೇಹವನ್ನು ಹಲ್ಕ್ ತರಹ ಸ್ಟ್ರಾಂಗ್ ಮತ್ತು ಅಥ್ಲೀಟ್ ತರಹ ಫ್ಲೆಕ್ಸಿಬಲ್ ಆಗಿ ಮಾಡಬಹುದು. ಜಿಮ್ ಇಲ್ಲದೆ ಬಾಡಿ ಕಟ್ಟಲು ಸಾಧ್ಯವಿಲ್ಲ ಎಂದು ನಿಮಗೆ ಅನಿಸುತ್ತಿದ್ದರೆ ಇಂದು ಆ ಮಿತ್ ಮುರಿಯಲಿದೆ. ಈ ವಿಡಿಯೋ ನಿಮ್ಮ ಫಿಟ್ನೆಸ್ ಜರ್ನಿಯ ಅತ್ಯುತ್ತಮ ಆರಂಭವಾಗಲಿದೆ. ಈಗ ನೀವು ಕ್ಯಾಲಿಸ್ಥೆನಿಕ್ಸ್ ಅನ್ನು ಅರ್ಥ ಮಾಡಿಕೊಳ್ಳಲು ರೆಡಿಯಾಗಿದ್ದರೆ ಲೆಟ್ಸ್ ಬಿಗಿನ್. ವಿಡಿಯೋವನ್ನು ಆರಂಭಿಸೋಣ. ವಾಟ್ ಈಸ್ ಕ್ಯಾಲಿಸ್ಥೆನಿಕ್ಸ್? ಮೊದಲು ಕ್ಯಾಲಿಸ್ಥೆನಿಕ್ಸ್ ಅಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ನಾನು ಸರಳವಾಗಿ ಹೇಳಬೇಕೆಂದರೆ ಇದು ಒಂದು ರೀತಿಯ ಟ್ರೈನಿಂಗ್ ಆಗಿದ್ದು, ಇದರಲ್ಲಿ ನಿಮ್ಮ ದೇಹವೇ ನಿಮ್ಮ ಜಿಮ್ ಆಗಿರುತ್ತದೆ. ನಿಮಗೆ ಯಾವುದೇ ಭಾರವಾದ ವೇಟ್ಗಳನ್ನು ಎತ್ತುವ ಅಗತ್ಯವಿಲ್ಲ ಮತ್ತು ಯಾವುದೇ ಮಷಿನ್ಗಳ ಅವಶ್ಯಕತೆಯೂ ಇಲ್ಲ. ಬೇಕಾಗಿರುವುದು ನಿಮ್ಮ ದೇಹದ ತೂಕ ಮಾತ್ರ. ಉದಾಹರಣೆಗೆ ಪುಷ್ಅಪ್ಸ್, ಸ್ಕ್ವಾಟ್ಸ್, ಡಿಪ್ಸ್, ಪುಲ್ಅಪ್ಸ್ ಇವೆಲ್ಲವೂ ಕ್ಯಾಲಿಸ್ಥೆನಿಕ್ಸ್ನ ಭಾಗವೇ. ಇದು ಒಂದು ಮೂವ್ಮೆಂಟ್ ಬೇಸ್ಡ್ ಟ್ರೈನಿಂಗ್ ಆಗಿದ್ದು ನಿಮ್ಮ ಫಂಕ್ಷನಲ್ ಸ್ಟ್ರೆಂತ್, ಫ್ಲೆಕ್ಸಿಬಿಲಿಟಿ ಮತ್ತು ಸ್ಟ್ಯಾಮಿನಾ ಅನ್ನು ಹೆಚ್ಚಿಸುತ್ತದೆ. ಮತ್ತು ಹೌದು, ಇದರ ಅತ್ಯಂತ ವಿಶೇಷವಾದ ವಿಷಯವೆಂದರೆ ಇದು ಸಂಪೂರ್ಣವಾಗಿ ನ್ಯಾಚುರಲ್ ಆಗಿದೆ, ಯಾವುದೇ ಆರ್ಟಿಫಿಷಿಯಲ್ ವೇಟ್ ಇಲ್ಲದೆ. ಸೈನಿಕರು ಮತ್ತು ಅಥ್ಲೀಟ್ಗಳು ಇದನ್ನು ಇಷ್ಟಪಡುವ ಕಾರಣ ಏನೆಂದರೆ ಇದು ನಿಮ್ಮ ದೇಹದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದುವುದನ್ನು ಕಲಿಸುತ್ತದೆ. ಸ್ವಲ್ಪ ಯೋಚಿಸಿ ನೋಡಿ, ನೀವು ಯಾವುದೇ ಜಿಮ್ ಇಲ್ಲದೆ ಮಸಲ್ ಅಪ್, ಹ್ಯೂಮನ್ ಫ್ಲಾಗ್ ಅಥವಾ ಫ್ರಂಟ್ ಲೀವರ್ ತರಹದ ಪವರ್ಫುಲ್ ಮೂವ್ಗಳನ್ನು ಮಾಡುತ್ತಿದ್ದೀರಿ. ಅದೇ ನಿಜವಾದ ಶಕ್ತಿ. ಮತ್ತು ಇದು ಎಲ್ಲರಿಗೂ ಸೂಕ್ತವಾಗಿದೆ, ನೀವು ಬಿಗಿನರ್ ಆಗಿರಲಿ ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿರಲಿ. ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಕ್ಯಾಲಿಸ್ಥೆನಿಕ್ಸ್. ಕ್ಯಾಲಿಸ್ಥೆನಿಕ್ಸ್ ಬಗ್ಗೆ ಕೆಲವರು ಏನೇನೋ ತಪ್ಪು ಕಲ್ಪನೆಗಳನ್ನು ಹೊಂದಿರುತ್ತಾರೆ. ಹೆಚ್ಚಿನ ಜನರು ಹೇಳುತ್ತಾರೆ ವೇಟ್ ಎತ್ತದೇ ಬಾಡಿ ಬೆಳೆಯುವುದಿಲ್ಲ, ಕ್ಯಾಲಿಸ್ಥೆನಿಕ್ಸ್ನಿಂದ ಮಸಲ್ ಮಾಸ್ ಹೆಚ್ಚಾಗುವುದಿಲ್ಲ, ಇದು ಕೇವಲ ಲೀನ್ ಫಿಸಿಕ್ಗಾಗಿ ಮಾತ್ರ. ನಾನು ನಿಜ ಹೇಳಬೇಕೆಂದರೆ ಇವೆಲ್ಲವೂ ತಪ್ಪು. ಸ್ಟ್ರೀಟ್ ವರ್ಕೌಟ್ ಮಾಡುವ ಅಥ್ಲೀಟ್ಗಳನ್ನು ಒಮ್ಮೆ ನೋಡಿ, ಅವರ ಸ್ಟ್ರೆಂತ್, ಮಸಲ್ ಡೆಫಿನಿಷನ್ ಮತ್ತು ಲುಕ್ ಎಲ್ಲವೂ ಆನ್ ಪಾಯಿಂಟ್ ಆಗಿರುತ್ತದೆ. ಬಿಗಿನರ್ಗಳು ಮಾತ್ರವಲ್ಲ, ಅಡ್ವಾನ್ಸ್ಡ್ ಲಿಫ್ಟರ್ಸ್ ಕೂಡ ಕೆಲವೊಮ್ಮೆ ಕ್ಯಾಲಿಸ್ಥೆನಿಕ್ಸ್ ಅನ್ನು ಕಡಿಮೆ ಅಂದಾಜು ಮಾಡುತ್ತಾರೆ, ಯಾಕೆಂದರೆ ಅವರಿಗೆ ಜಿಮ್ ಇಲ್ಲದೆ ಪ್ರೋಗ್ರೆಸ್ ಸಾಧ್ಯವಿಲ್ಲ ಎಂದು ಅನಿಸುತ್ತದೆ. ಆದರೆ ನಿಜ ಏನೆಂದರೆ ಕ್ಯಾಲಿಸ್ಥೆನಿಕ್ಸ್ ಒಂದು ಕಂಪ್ಲೀಟ್ ಫಿಟ್ನೆಸ್ ಸೊಲ್ಯೂಷನ್ ಆಗಿದೆ ಮತ್ತು ಇದು ಸ್ಟ್ರೆಂತ್, ಸ್ಟ್ಯಾಮಿನಾ, ಫ್ಲೆಕ್ಸಿಬಿಲಿಟಿ ಹಾಗೂ ಕೋಆರ್ಡಿನೇಷನ್ ಎಲ್ಲವನ್ನೂ ನೀಡುತ್ತದೆ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ಒಂದು ಚಾಲೆಂಜ್ ತೆಗೆದುಕೊಳ್ಳಿ. 3 ತಿಂಗಳು ಕ್ಯಾಲಿಸ್ಥೆನಿಕ್ಸ್ ಮಾಡಿ ನೋಡಿ. ನಿಮ್ಮ ದೇಹವನ್ನು ಕನ್ನಡಿಯಲ್ಲಿ ನೋಡಿ, ನಂತರ ನಿರ್ಧಾರ ಮಾಡಿ. ಟಾಪ್ ಬೆನಿಫಿಟ್ಸ್ ಆಫ್ ಕ್ಯಾಲಿಸ್ಥೆನಿಕ್ಸ್. ಈಗ ಕ್ಯಾಲಿಸ್ಥೆನಿಕ್ಸ್ನ ನಿಜವಾದ ಲಾಭಗಳನ್ನು ನೋಡೋಣ. ಜಿಮ್ನಲ್ಲಿ ನೀವು ಬಾರ್ಬೆಲ್ ಎತ್ತುತ್ತೀರಿ, ಆದರೆ ನಿಜ ಜೀವನದಲ್ಲಿ ಶಕ್ತಿ ಬೇಕಾಗುವುದು ಯಾವುದಾದರೂ ಭಾರವಾದ ವಸ್ತುವನ್ನು ಎತ್ತಬೇಕಾದಾಗ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ದೇಹವನ್ನು ನಿಯಂತ್ರಿಸಬೇಕಾದಾಗ. ಉದಾಹರಣೆಗೆ ಸ್ಟ್ರೀಟ್ ಫೈಟ್ನಲ್ಲಿ ನಿಮ್ಮ ದೇಹ ಸರಿಯಾಗಿ ಚಲಿಸಲಾರದೇ ಇದ್ದರೆ ಅಥವಾ ಬೇಗನೆ ದಣಿದರೆ ಸಮಸ್ಯೆ ಉಂಟಾಗುತ್ತದೆ. ಕ್ಯಾಲಿಸ್ಥೆನಿಕ್ಸ್ ನಿಮ್ಮ ದೇಹದ ತೂಕದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವುದನ್ನು ಕಲಿಸುತ್ತದೆ. ಅದೇ ರಿಯಲ್ ವರ್ಲ್ಡ್ ಸ್ಟ್ರೆಂತ್ ಅನ್ನು ನೀಡುತ್ತದೆ. ಇದು ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಆಗಿದ್ದು ಕ್ಯಾಲರೀಸ್ ಅನ್ನು ಬರ್ನ್ ಮಾಡುತ್ತದೆ ಮತ್ತು ಮೆಟಾಬಲಿಸಮ್ ಅನ್ನು ಬೂಸ್ಟ್ ಮಾಡುತ್ತದೆ. ಫಲಿತಾಂಶ ಒಂದು ಸ್ಲಿಮ್, ಮಸ್ಕ್ಯುಲರ್ ದೇಹ. ಜಿಮ್ನಲ್ಲಿ ಕೇವಲ ಮಸಲ್ಗಳ ಮೇಲೆ ಗಮನ ಕೊಡಲಾಗುತ್ತದೆ, ಆದರೆ ಕ್ಯಾಲಿಸ್ಥೆನಿಕ್ಸ್ ನಿಮ್ಮ ಜಾಯಿಂಟ್ಗಳು ಮತ್ತು ಮಸಲ್ಗಳನ್ನು ಫ್ಲೆಕ್ಸಿಬಲ್ ಆಗಿ ಮಾಡುತ್ತದೆ. ಇದರಿಂದ ಇಂಜುರಿ ಆಗುವ ಸಾಧ್ಯತೆಯು ಬಹಳ ಕಡಿಮೆಯಾಗುತ್ತದೆ. ಯಾವುದೇ ಇಕ್ವಿಪ್ಮೆಂಟ್ ಇಲ್ಲ, ಯಾವುದೇ ಖರ್ಚಿಲ್ಲ. ಅತ್ಯಂತ ದೊಡ್ಡ ಲಾಭವೇ ಇದೆ, ಯಾವುದೇ ಜಿಮ್ ಮೆಂಬರ್ಶಿಪ್ ಅಗತ್ಯವಿಲ್ಲ. ನೀವಿದನ್ನು ನಿಮ್ಮ ಮನೆಯಲ್ಲಿ, ಪಾರ್ಕ್ನಲ್ಲಿ ಅಥವಾ ಎಲ್ಲಿಯಾದರೂ ಮಾಡಬಹುದು. ನಿಮ್ಮ ದೇಹವೇ ನಿಮ್ಮ ಇಕ್ವಿಪ್ಮೆಂಟ್. ಹೌ ಟು ಸ್ಟಾರ್ಟ್ ಕ್ಯಾಲಿಸ್ಥೆನಿಕ್ಸ್ ಫಾರ್ ಬಿಗಿನರ್ಸ್. ಈಗ ಬಿಗಿನರ್ಗಳು ಕ್ಯಾಲಿಸ್ಥೆನಿಕ್ಸ್ ಅನ್ನು ಹೇಗೆ ಆರಂಭಿಸಬೇಕು ಎಂಬುದರ ಬಗ್ಗೆ ಮಾತನಾಡೋಣ. ಮೊದಲು ಬೇಸಿಕ್ಸ್ ಮೇಲೆ ಗಮನ ಕೊಡಿ, ಅದೇ ನಿಮ್ಮನ್ನು ಅಡ್ವಾನ್ಸ್ಡ್ ಮೂವ್ಸ್ಗಳವರೆಗೆ ಕರೆದೊಯ್ಯುತ್ತದೆ. ನಾನು ನಿಮಗೆ ಒಂದು ಸೂಪರ್ ಸಿಂಪಲ್ ಬಿಗಿನರ್ ರುಟೀನ್ ನೀಡುತ್ತೇನೆ. ಇದನ್ನು ನೀವು ಮನೆಯಲ್ಲಿ ಕೇವಲ 30 ನಿಮಿಷಗಳಲ್ಲಿ ಮಾಡಬಹುದು. ಮತ್ತು ಹೌದು, ಯಾವುದೇ ನೆಪ ಬೇಡ. ನಂಬರ್ 1, ಪುಷ್ಅಪ್ಸ್. ಇದರಲ್ಲಿ ನೀವು 15 ರೆಪ್ಸ್ಗಳ 3 ಸೆಟ್ಸ್ ಮಾಡಬೇಕು. ಇದು ಚೆಸ್ಟ್, ಶೋಲ್ಡರ್ಸ್ ಮತ್ತು ಟ್ರೈಸೆಪ್ಸ್ ಮಸಲ್ಗಳನ್ನು ಬೆಳೆಸುತ್ತದೆ ಹಾಗೂ ಬಲಪಡಿಸುತ್ತದೆ. ನಂಬರ್ 2, ಆಸ್ಟ್ರೇಲಿಯನ್ ಪುಲ್ಅಪ್ಸ್. ಇದರಲ್ಲಿ ನೀವು 8 ರೆಪ್ಸ್ಗಳ 3 ಸೆಟ್ಸ್ ಮಾಡಬೇಕು. ಈ ಎಕ್ಸಸೈಸ್ ನಿಮ್ಮ ಬ್ಯಾಕ್, ಬೈಸೆಪ್ಸ್ ಮತ್ತು ಗ್ರಿಪ್ ಸ್ಟ್ರೆಂತ್ ಅನ್ನು ಬಲಪಡಿಸುತ್ತದೆ. ನಂಬರ್ 3, ಬಾಡಿ ವೇಟ್ ಸ್ಕ್ವಾಟ್ಸ್. ಇದರಲ್ಲಿ ನೀವು 15 ರೆಪ್ಸ್ಗಳ 3 ಸೆಟ್ಸ್ ಮಾಡಬೇಕು. ಇದು ಲೆಗ್ಸ್ ಮತ್ತು ಗ್ಲೂಟ್ಸ್ಗಾಗಿ. ನಂಬರ್ 4, ಪ್ಲಾಂಕ್. ಇದರಲ್ಲಿ ನೀವು 30 ಸೆಕೆಂಡ್ಸ್ಗಳ 2 ಸೆಟ್ಸ್ ಮಾಡಬೇಕು. ಇದು ಕೋರ್ಗಾಗಿ. ನಂಬರ್ 5, ಜಂಪಿಂಗ್ ಜಾಕ್ಸ್. ಇದರಲ್ಲಿ ನೀವು 45 ಸೆಕೆಂಡ್ಸ್ಗಳ 3 ಸೆಟ್ಸ್ ಮಾಡಬೇಕು. ನಂಬರ್ 6, ಟ್ರೈಸೆಪ್ಸ್ ಡಿಪ್ಸ್ ಆನ್ ಚೇರ್. ಇದರಲ್ಲಿ ನೀವು 10 ರೆಪ್ಸ್ಗಳ 3 ಸೆಟ್ಸ್ ಮಾಡಬೇಕು. ಇದು ಟ್ರೈಸೆಪ್ಸ್ ಮತ್ತು ಶೋಲ್ಡರ್ಸ್ಗಾಗಿ. ನಂಬರ್ 7, ಸೂಪರ್ ಮ್ಯಾನ್ ಹೋಲ್ಡ್. ಇದರಲ್ಲಿ ನೀವು 30 ಸೆಕೆಂಡ್ಸ್ಗಳ 3 ಸೆಟ್ಸ್ ಮಾಡಬೇಕು. ಇದು ಲೋವರ್ ಬ್ಯಾಕ್ ಮತ್ತು ಕೋರ್ಗಾಗಿ. ನಂಬರ್ 8, ಲೆಗ್ ರೇಸಸ್. ಇದರಲ್ಲಿ ನೀವು 12 ರೆಪ್ಸ್ಗಳ 3 ಸೆಟ್ಸ್ ಮಾಡಬೇಕು. ಈ ಎಲ್ಲ ಎಕ್ಸಸೈಸ್ಗಳನ್ನು ವಾರಕ್ಕೆ 3ರಿಂದ 4 ಬಾರಿ ಮಾಡಿ. 2ರಿಂದ 4 ವಾರಗಳಲ್ಲಿ ನಿಮ್ಮೊಳಗೆ ಒಂದು ವಿಭಿನ್ನ ರೀತಿಯ ಟ್ರಾನ್ಸ್ಫಾರ್ಮೇಷನ್ ಅನುಭವವಾಗಲು ಆರಂಭವಾಗುತ್ತದೆ ಮತ್ತು ಕಣ್ಣಿಗೆ ಕಾಣುವ ಫಲಿತಾಂಶಗಳು ಸಿಗಲು ಆರಂಭವಾಗುತ್ತವೆ. ನೀವು ಕಂಫರ್ಟ್ ಆಗುತ್ತಾ ಹೋದಂತೆ ಪ್ರೋಗ್ರೆಸ್ ಮಾಡಿ. ಇನ್ಕ್ಲೈನ್ ಪುಷಪ್ಸ್ಗಳನ್ನು ರೆಗ್ಯುಲರ್ ಪುಷಪ್ಸ್ಗಳಾಗಿ ಬದಲಿಸಿ. ಆಸ್ಟ್ರೇಲಿಯನ್ ಪುಲ್ಅಪ್ಸ್ಗಳನ್ನು ರೆಗ್ಯುಲರ್ ಪುಲ್ಅಪ್ಸ್ಗಳಾಗಿ ಬದಲಿಸಿ.
ಮೈಂಡ್ ಸೆಟ್ ಮತ್ತು ಮೋಟಿವೇಶನ್ ಅನ್ನು ಹೇಗೆ ಬಿಲ್ಡ್ ಮತ್ತು ಬೂಸ್ಟ್ ಮಾಡುವುದು ಎಂಬುದರ ಬಗ್ಗೆ ಮಾತನಾಡೋಣ. ನೋಡಿ, ಕ್ಯಾಲಿಸ್ಥೆನಿಕ್ಸ್ ಕೇವಲ ಫಿಸಿಕಲ್ ಟ್ರೈನಿಂಗ್ ಅಲ್ಲ, ಇದು ಮೆಂಟಲ್ ಗೇಮ್ ಕೂಡ ಹೌದು. ಇದಕ್ಕಾಗಿ ನಿಮಗೆ ಪೇಷನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಬೇಕು. ಪ್ರತಿ ವಾರ ಸ್ವಲ್ಪ ಸ್ವಲ್ಪ ಪ್ರೋಗ್ರೆಸ್ ಮಾಡಿ, ತುಂಬಾ ಚಿಕ್ಕದಾಗಿ ಆರಂಭಿಸಿ. ಮತ್ತು ಹೌದು, ಕೆಲವೊಮ್ಮೆ ಪ್ರೋಗ್ರೆಸ್ ಸ್ಲೋ ಆಗುತ್ತಿದೆ ಎಂದು ಅನಿಸಬಹುದು. ಅದೇ ಸಮಯದಲ್ಲಿ ನೀವು ನಿಮ್ಮನ್ನು ಟ್ರಾನ್ಸ್ಫಾರ್ಮ್ ಮಾಡಿಕೊಳ್ಳುತ್ತಿದ್ದೀರಿ. 95% ಜನರು ಇದೇ ಹಂತದಲ್ಲಿ ಕೈಬಿಡುತ್ತಾರೆ, ಆದರೆ ನೀವು ಅವರಲ್ಲಿ ಒಬ್ಬರಾಗಬೇಡಿ. ನೀವು ಮುಂದುವರಿಸಿದರೆ ನೀವು ನೆಕ್ಸ್ಟ್ ಲೆವೆಲ್ಗೆ ತಲುಪುವುದು ಗ್ಯಾರಂಟಿ. ನೆನಪಿಟ್ಟುಕೊಳ್ಳಿ, ಬಿಗಿನರ್ಸ್ ಎಂದಿಗೂ ಫೇಲ್ ಆಗುವುದಿಲ್ಲ, ಅವರು ಕೇವಲ ಗಿವ್ ಅಪ್ ಮಾಡುತ್ತಾರೆ. ಹಾಗಾಗಿ ನೀವು ಅವರಂತಾಗಬೇಡಿ. ಎದ್ದು ನಿಲ್ಲಿ. ನಾನು ಹೇಳಿರುವ ಎಲ್ಲಾ ಎಕ್ಸರ್ಸೈಸ್ಗಳನ್ನು ಒಂದು ನೋಟ್ಬುಕ್ನಲ್ಲಿ ಬರೆಯಿರಿ ಮತ್ತು ಎಕ್ಸರ್ಸೈಸ್ ಮಾಡುವ ರುಟೀನ್ ಒಂದನ್ನು ಸಿದ್ಧಪಡಿಸಿಕೊಳ್ಳಿ. ಕೇವಲ ವರ್ಕೌಟ್ ಮಾಡಿದರೆ ಸಾಕಾಗುವುದಿಲ್ಲ, ಇದಕ್ಕಾಗಿ ಪ್ರಾಪರ್ ಡಯಟ್ ಕೂಡ ಮುಖ್ಯ. ಅದಕ್ಕಾಗಿ ನೀವು ಪ್ರೋಟೀನ್, ಕಾರ್ಬ್ಸ್ ಮತ್ತು ಹೆಲ್ದಿ ಫ್ಯಾಟ್ಸ್ ತೆಗೆದುಕೊಳ್ಳಬಹುದು. ಪ್ರೋಟೀನ್ ನಿಮ್ಮ ಮಸಲ್ಗಳನ್ನು ಬೆಳೆಸುತ್ತದೆ, ಕಾರ್ಬ್ಸ್ ಎನರ್ಜಿ ಬೂಸ್ಟ್ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಫ್ಯಾಟ್ಸ್ ರಿಕವರಿಗಾಗಿ ಅಗತ್ಯ. ಇದರ ಬಗ್ಗೆ ಗೂಗಲ್ನಲ್ಲಿ ಚೆನ್ನಾಗಿ ತಿಳಿದುಕೊಳ್ಳಬಹುದು. ಯಾವ ಫ್ರೂಟ್ಸ್ ಮತ್ತು ಯಾವ ಆಹಾರಗಳಲ್ಲಿ ಇವು ಹೆಚ್ಚು ದೊರೆಯುತ್ತವೆ ಎಂದು ತಿಳಿದುಕೊಳ್ಳಿ. ಈಗ ನೋಡಿ, ನಿಮಗೆ ಕ್ಯಾಲಿಸ್ಥೆನಿಕ್ಸ್ ಎಂದರೇನು, ಹೇಗೆ ಆರಂಭಿಸಬೇಕು ಮತ್ತು ಹೇಗೆ ಪ್ರೋಗ್ರೆಸ್ ಮಾಡಬೇಕು ಎಂಬುದು ತಿಳಿದಿದೆ. ಹಾಗಾಗಿ ಈಗ ನೆಪ ಹೇಳಬೇಡಿ, ಇಂದೇ ನಿಮ್ಮ ಫಿಟ್ನೆಸ್ ಜರ್ನಿ ಆರಂಭಿಸಿ. ಈ ಸೀರೀಸ್ನ ಪಾರ್ಟ್ 2 ನೋಡಲು ನೀವು ಬಯಸಿದರೆ ಅಲ್ಲಿ ನಾವು ಅಡ್ವಾನ್ಸ್ಡ್ ಮೂವ್ಸ್, ಪ್ಲಾಂಚ್ ವೇರಿಯೇಷನ್ಸ್ ಮತ್ತು ಮಸಲ್ ಕಂಟ್ರೋಲ್ ಟೆಕ್ನಿಕ್ಸ್ಗಳನ್ನು ಕಲಿಯುತ್ತೇವೆ. ಅದಕ್ಕಾಗಿ 50 ಕಮೆಂಟ್ಸ್ ಬೇಕು. ಈಗಲೇ ಕಮೆಂಟ್ನಲ್ಲಿ ಪಾರ್ಟ್ 2 ಎಂದು ಬರೆಯಿರಿ. ಮತ್ತು ಹೌದು, ನಮ್ಮ 100 ಸಬ್ಸ್ಕ್ರೈಬರ್ಸ್ ಫಿಟ್ ಆದರೆ ನಾನು ಇದರ ಪಾರ್ಟ್ 2 ಅನ್ನು ಬೇಗನೆ ತರುತ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿನವಿಡೀ ರೀಲ್ ಸ್ಕ್ರೋಲ್ ಮಾಡುತ್ತಾ ಇರುವ ನಿಮ್ಮ ಆ ದುರ್ಬಲ ಸ್ನೇಹಿತನಿಗೆ ಶೇರ್ ಮಾಡಿ. ಅವನಿಗೂ ಕ್ಯಾಲಿಸ್ಥೆನಿಕ್ಸ್ ಎಂದರೇನು ಎಂಬುದು ತಿಳಿಯಲಿ. ಅವನು ತನ್ನ ಎನರ್ಜಿಯನ್ನು ಬೂಸ್ಟ್ ಮಾಡಿಕೊಂಡು ಒಂದು ಪವರ್ಫುಲ್ ಮತ್ತು ಮಸ್ಕ್ಯುಲರ್ ಬಾಡಿ ನಿರ್ಮಿಸಿಕೊಳ್ಳಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅವರಿಗೆ ಫಿಟ್ ಆಗಿರಿ.